ನೋಡಿ, ರಾಜ್ಯಾದ್ಯಂತ ಕುಡಿಯೋ ನೀರಿಗೋಸ್ಕರ ಹಾಹಾಕಾರ ಪ್ರಾರಂಭವಾಗಿದೆ. ರಿಪಬ್ಲಿಕ್ ಕನ್ನಡ ಕೂಡ ನೀರು ಕಣ್ಣೀರು ಅನ್ನೋ ಅಭಿಯಾನದ ಮೂಲಕ ರಾಜ್ಯದ ಉದ್ದಗಲಕ್ಕೂ ಕೂಡ ಜಲ ಮೂಲಗಳು ಯಾವ ರೀತಿಯಾಗಿ ಬತ್ ಹೋಗ್ತಾ ಇದೆ, ಹಾಗೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಸ್ಥಳೀಯ ಆಡಳಿತಗಳು, ಸರ್ಕಾರ ಯಾವ ರೀತಿ ವಿಫಲವಾಗಿದೆ ಅನ್ನೋದನ್ನ ನಿರಂತರವಾಗಿ ಸುದ್ದಿ ಬಿತ್ತರ ಮಾಡ್ತಾ ಇದೆ. ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ನೀರನ್ನ ಉಣಿಸುವಂತಹ ಕೆಆರ್ಎಸ್ಗೆ ಇದೀಗ ಕಂಟಕವಾಗುವಂತಹ ಪರಿಸ್ಥಿತಿ. ಅದೇ ಥರ ನಡ್ಸ್ಕೊಂಡು ಹೋಗ್ಬೋದು. ನಾವು ಅದನ್ನು ಈಗ ಅವರು ಡಿ ಸಿ ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರುಗಳ ಅಧಿಕಾರಿಗಳು ಮಾತಾಡ್ತಾರೆ ಅಷ್ಟೇ. ಸೊ ಈಗ ಓವರಲ್ ಆಗಿ ಒಟ್ಟಲ್ಲಿ ಈ ಒಂದು ಗಣಿಗಾರಿಕೆ ಈಗ ಇನ್ನೊಂದು ವಿಷಯ ಗೊತ್ತಾಗಿರೋದು ನಮಗೆ, ಏನೋ ಒಳಗೆ ನಡೀತಾ ಇತ್ತು ಗಣಿಗಾರಿಕೆ ಮುಂಚಿತವಾಗಿ ಅಂಥೇಳಿ. ಇವಾಗ ಹೆಂಗೆ ನಿಷೇಧ ಮಾಡಿದ್ದಾರೆ ಅದೇ ಥರ ಯಥಾಸ್ಥಿತಿ ಇರುತ್ತೆ ಅಷ್ಟೇ ಸರ್. ಒಟ್ಟಲ್ಲಿ ಫೈನಲ್ ಆಗಿ ಒಟ್ಟಲ್ಲಿ ನಮಗೆ ಯಾವುದೋ ಡ್ಯಾಮ್ಗೆ ಏನೂ ತೊಂದರೆ ಆಗಲ್ಲ, ರೈತರು ತೊಂದರೆ ಆಗಲ್ಲ, ಆ ನಿಟ್ಟಿನಲ್ಲಿ ಹೋರಾಟ ಇರುತ್ತೆ. ಇವಾಗ ಯಾರು ಎಲ್ಲೂ ಆರ್ಡ್ರ್ ಇಲ್ಲ. ಆರ್ಡ್ರ್ ಐತೆ ಅಂತ ನಾವು ಒಂದು ತಲೆ ಕೆಡ್ಸ್ಕೊಂಡಿದ್ದೋ. ಆರ್ಡ್ರ್ ಇಲ್ವಲ್ಲ. ಒಟ್ಟಲ್ಲಿ ಹೈಕೋರ್ಟ್ ಆರ್ಡ್ರೇ ಇಲ್ಲ, ಅದ್ರ ಕಾಪಿನೂ ಇಲ್ಲ, ಏನಿಲ್ಲ. ಪುನಃ ಅದೇ ಕೇಳ್ತಿದ್ದೀರಿ. ಅದೇ ಹೇಳ್ತಿರೋದು ಕನ್ಫರ್ಮೇಷನ್ ಅಲ್ಲ. ನಾನು ಹೇಳ್ತೇನೆ, ಒಂದ್ಸತಿ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ಕೋರ್ಟಿಂದ ನಿಷೇಧ ಮಾಡಬೇಕು ಅಂತಿದೆ. ಕೋರ್ಟಲ್ಲಿ ಪುನಃ ಬ್ಲಾಸ್ಟಿಂಗಿಗೆ ಪರ್ಮಿಷನ್ ಕೊಡಿ ಅಂತ, ಟ್ರಯಲ್ ಬ್ಲಾಸ್ಟಿಗೆ ಪರ್ಮಿಷನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಗೌರ್ಮೆಂಟ್ ಅಡ್ವೊಕೇಟು. ಕೋರ್ಟ್ ಆರ್ಡ್ರಲ್ಲಿ ಮಾಡಿ ಅಂತ ಎಲ್ಲೂ ಕೊಟ್ಟಿಲ್ಲ ಅಷ್ಟೇ. ಆಯಿತಾ, ನಡೆಯಪ್ಪ. ಎಸ್ ಸರ್. ಈಗ ನೋಡಿ, ಈ ಕ್ಷಣದಲ್ಲಿ ಟ್ರಯಲ್ ಬ್ಲಾಸ್ಟ್ ಏನು ಮಾಡಬೇಕು ಅಂತ ಹೈಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ಅಂತಿದೆಯಲ್ಲ, ಅದ್ರ ಕಾಪಿನೂ ಕೂಡ ಇಲ್ಲ, ಅದಕ್ಕೆ ಯಾವುದೇ ರೀತಿ ಒಂದು ಸಾಕ್ಷಿಯೂ ಕೂಡ ಇಲ್ಲ, ಅದು ಆಗೂ ಇಲ್ಲ. ಒಟ್ಟಿನಲ್ಲಿ ಬ್ಲಾಸ್ಟ್ ಮಾಡಬಾರ್ದು ಅಂತ ನಿಷೇಧ ಇದೆ. ಒಂದು ವೇಳೆ ಏನಾದರೂ ಈಗ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರೆ ಅದು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಅಂತ ಹೇಳಿ ಈಗ ಶಾಸಕರು ಹೇಳ್ತಾ ಇರುವಂಥದ್ದು. ಹಾಗಾದರೆ ನಿಜಕ್ಕೂ ಕೂಡ ಹೈಕೋರ್ಟಿಂದ ಅನುಮತಿ ಸಿಕ್ಕಿಲ್ವಾ? ಮತ್ತು ಸುಮ್ಮನೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ರ? ಈಗ ಮಾಡಿದಂಥ ಸಭೆ ಅಂದರೆ ತಜ್ಞರೆಲ್ಲ ಸೇರಿಕೊಂಡು ಮಾಡಿದಂಥ ಸಭೆ, ಆ ಸಭೆಯ ಬಳಿಕ ಬನ್ನಿ ಮತ್ತಷ್ಟು ಹೋರಾಟಗಳನ್ನು ಮಾಡೋದಕ್ಕೆ ಇಲ್ಲಿ ನಿಂತಿದ್ರು. ನಾನು ಸಾಕಷ್ಟು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಈಗ ಸಭೆಯಲ್ಲಿ ಏನಾಯ್ತು ನಂಗೆ ಹೇಳಿ. ಸಭೆಯಲ್ಲಿ ಏನಾಯ್ತು ಇವಾಗ? ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಹೇಳಿ ಸರ್, ಏನಿಲ್ಲ, ಸಭೆಯಲ್ಲಿ ನೋಡಿ ನಮ್ಮ BJPಯ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರೈತ ಸಂಘದ ಎಲ್ಲ ಮುಖಂಡರು, ಈ ಸ್ಥಳೀಯ ಶಾಸಕರಾದಂಥ ದರ್ಶನ್ ಪುಟಾಣಿಯವರು ಎಲ್ಲ ಒಟ್ಟಿಗೆ ಒಗ್ಗೂಲರಾಗಿ ಸಭೆ ಸೇರಿದ್ದು. ಅವರು ಗೋ ಬ್ಯಾಕ್ ಅಂತ ಹೇಳಿದ್ವಿ. ಅವರು ಯಾವುದೇ ಕಾರಣಕ್ಕೂ ಟೆಸ್ಟ್ ಅಲ್ಲ, ಏನು ಮಾಡೋಕ್ಕೂ ಬಿಡಲ್ಲ. ಇನ್ನೊಂದು ಹೈಕೋರ್ಟಿಂದ ಅನುಮತಿನೇ ಇಲ್ಲ ಅಂತ ಹೇಳಿ. ಅನುಮತಿನೇ ಇಲ್ಲ, ಖಂಡಿತ ಇಲ್ಲ. ಯಾವುದೋ ಎಪಿ ಹೈಕೋರ್ಟ್ ಅನುಮತಿ ಇಲ್ಲ. ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಬರೀ ಅಪ್ಲಿಕೇಶನ್ ಹಾಕಿರೋದ್ರ ಮೇಲೆ ಹಾಕಿರೋದಕ್ಕೆ ಅನುಮತಿ. ಜಿಲ್ಲಾಡಳಿತ ಏನು ಮಾಡೋರು ಇವರು ಅಂದರೆ ಕಾವೇರಿ ನಿಗಮದವರು ಅದ್ರ ಮೇಲೆ ಸುಮ್ಮನೆ ದಾರಿ ತಪ್ಪಿಸೋದು ಲೆಕ್ಕ. ಇದು ತೋರಿಸ್ಬಿಡೋದು ಜನಗಳಿಗೆ, ಇದು ಅಪ್ಲಿಕೇಶನ್ ಹಾಕೊಂಡವ್ರೆ. ಯಾಕಂದ್ರೆ ಇದಕ್ಕಿದ್ದಂಗೆ ತಾತ್ಕಾಲಿಕವಾಗಿ ಮುಂದೂಡಿದ್ರು ಅಂತ ಕೂಡಲೇ ನನಗೆ ಅನ್ನಿಸ್ತು. ಅದೇಂಗ ಹೈಕೋರ್ಟ್ ಆದೇಶ ಸರಿ, ಅಲ್ಲೇನ ಏನಾದರೂ ಅವರು ಟ್ರಯಲ್ ಬ್ಲಾಸ್ಟ್ ಮಾಡಿ ಯಾರು ಅಪ್ಲಿಕೇಶನ್ ಪಿಟಿಷನ್ ಹಾಕೊಂಡ್ರೆ ಇವರೆಲ್ಲ ಒಳಕೋಯ್ತಾರೆ ಕಂಟೆಂಪ್ಟು. ಅಂದ್ರೆ ಅಲ್ಲಿಗೆ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರೇನೆ ಕಂಟೆಂಪ್ಟ್ ಆಫ್ ದಿ ಕೋರ್ಟ್. ನೋಡಿ, ಕೊನೆಗೂ ಕೂಡ ಬರೀ ಜಸ್ಟ್ ಒಂದು ನೋಟಿಸ್ ಕೊಟ್ಟಿರೋದಕ್ಕೆ ಹೈಕೋರ್ಟ್ ಆದೇಶ ಆಗಿದೆ ಅಂತ ಹೇಳಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ, ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಮುಂದಾಗಿದ್ರು ಅಂತ ಹೇಳಿ ಬಹಳ ಪ್ರಮುಖವಾಗಿ ನಾನು ಇನ್ನೊಂದು ಮಾತಾಡ್ತಾ ಹೋಗ್ತೀನಿ. ಒಂದು ನಿಮಿಷ ಸರ್. ಹೈಕೋರ್ಟ್ ಆದೇಶ ಅಲ್ವಂತ ಇದು? ಕೋರ್ಟ್ ಆದೇಶನೂ ಇಲ್ಲ, ಜಿಲ್ಲಾಧಿಕಾರಿ ಆದೇಶನೂ ಇಲ್ಲ. ಬರೀ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಿಕ್ವೆಸ್ಟ್ ಮೇಲೆ ಇವತ್ತು ಇವ್ರನ್ನ ಅಧಿಕಾರಿಗಳನ್ನ ಇಲ್ಲಿಗೆ ಕರೆಸಿ ಮಾಡ್ತಾವ್ರೆ ಅಂದರೆ ಇವರು 100ಕ್ಕೆ 100 ಭಾಗ ಅಲ್ಲಿ ಗಣಿಗಾರಿಕೆ ಮಾಲೀಕರ ಜೊತೆ ಶಾಮೀಲಾಗವ್ರೆ. ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವ್ರ ನಡವಳಿಕೆನೇ ಸಂಶಯಾಸ್ಪದವಾಗಿದೆ. ಇವತ್ತು ನಾವು ಸಭೆಯಲ್ಲಿ ಅಂದ್ರೆ ನೀವು ಕೂಡ ಹೈಕೋರ್ಟ್ ಆದೇಶ ಆಗಿದೆ ಅಂತಾನೆ ಅಂದ್ಕೊಂಡಿದ್ರಾ? ನಾವು ಹಂಗೆ ಅನ್ಕೊಂಡಿದ್ದು, ಅದೇ ಶಾಸಕರು ಹಂಗೆ ಅನ್ಕೊಂಡಿದ್ರು, ಎಲ್ಲರೂ ಹಂಗೆ ಅನ್ಕೊಂಡಿದ್ರು, ಅದೇ ತರ ಮಾಹಿತಿ ಕೊಟ್ಟಿದ್ರು. ಹೈಕೋರ್ಟ್ ಆದೇಶದ ಪ್ರತಿನೂ ಕೂಡ ಅವ್ರ ಹತ್ರ ಇಲ್ಲ. ಜಿಲ್ಲಾ ಟ್ರಯಲ್ ಬ್ಲಾಸ್ಟ್ ಬಗ್ಗೆ ರಿಪಬ್ಲಿಕ್ ಕನ್ನಡದಿಂದ ಸತತವಾಗಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಈ ಟ್ರಯಲ್ ಬ್ಲಾಸ್ಟ್ ಇನ್ ಕೇಸ್ ಏನಾದರೂ ಮುಂದೆ ಗಣಿಗಾರಿಕೆಯನ್ನ ಮುಂದುವರಿಸಬಹುದು ಅನ್ನೋ ರೀತಿಯಲ್ಲಿ ಸೂಚನೆಗಳು ಸಿಕ್ಬಿಟ್ರೆ ಕೆಆರ್ಎಸ್ಗೆ ಕಂಟಕ ತಪ್ಪಿದ್ದಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡ ಇದ್ರ ಬಗ್ಗೆ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ರೈತರಿಂದಲೂ ಕೂಡ ಟ್ರಯಲ್ ಬ್ಲಾಸ್ಟ್ ಮಾಡದಂತೆ ಆಗ್ರಹ ವ್ಯಕ್ತವಾಗ್ತಾ ಇತ್ತು. ರೈತರ ಪರ ಧ್ವನಿ ಎತ್ತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಟ್ರಯಲ್ ಬ್ಲಾಸ್ಟ್ ಬಗ್ಗೆ ನಿರಂತರವಾಗಿ ವರದಿ ಪ್ರಸಾರವನ್ನ ಮಾಡಿತ್ತು ರಿಪಬ್ಲಿಕ್ ಕನ್ನಡ.
ನೋಡಿ, ಟ್ರಯಲ್ ಬ್ಲಾಸ್ಟ್ ಅನ್ನ ವಿರೋಧಿಸಿ ಗೋ ಬ್ಯಾಕ್ ಚಳವಳಿಯನ್ನ ಕೂಡ ನಡೆಸಲಾಗ್ತಾ ಇತ್ತು. ಕೆಆರ್ಎಸ್ ಬೃಂದಾವನ ರಸ್ತೆಯಿಂದ ರೈತರು ಚಳವಳಿಯನ್ನ ಪ್ರಾರಂಭ ಮಾಡಿದ್ರು. ರೈತ ಸಂಘ ಬೇಬಿ ಬೆಟ್ಟ ಉಳಿಸೋ ಹೋರಾಟ ಆ ಸಮಿತಿ ಕೂಡ ಇದೆ. ಆ ಜಂಟಿ ಹೋರಾಟಕ್ಕೆ ತಾತ್ಕಾಲಿಕವಾಗಿ ಫಲಶ್ರುತಿ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದಿಂದ ಕೂಡ ಈ ಗೋ ಬ್ಯಾಕ್ ಚಳವಳಿಯನ್ನ ಕಂಪ್ಲೀಟ್ ಆಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಕ್ಷಣ ಕ್ಷಣದ ಮಾಹಿತಿಯನ್ನ ನೀಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಹಿರಿಯ ವಿಜ್ಞಾನಿ ಆದಿತ್ಯ ರಾಣಾ ನೇತೃತ್ವದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಲಿಕ್ಕೆ ಮುಂದಾಗ್ಲಾಗ್ತಿರೋದು. ತಜ್ಞರ ಜೊತೆ ಸಭೆಯಲ್ಲಿ ರೈತ ಮುಖಂಡರು ಕೂಡ ಭಾಗಿಯಾಗಿದ್ರು. ಈ ಸಭೆಯ ಬಳಿಕ ಸದ್ಯಕ್ಕೆ ಟ್ರಯಲ್ ಬ್ಲಾಸ್ಟ್ ಮಾಡೋದನ್ನ ಗಮನಿಸ್ತಾ ಇದ್ದೀರಾ. ಬಹಳ ಪ್ರಮುಖವಾಗಿ ಈ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಅಂದುಕೊಂಡಿದ್ದು ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿದ್ದಾರೆ ಅಂತ. ಆದರೆ ಈಗ ಈ ಒಂದು ಸಭೆಯಲ್ಲಿ ಗೊತ್ತಾಗ್ತಾ ಇರೋದು ಹೈಕೋರ್ಟ್ ಅನುಮತಿಯನ್ನ ನೀಡಿಲ್ಲ. ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಕುರುಹು ಕೂಡ ಇಲ್ಲ. ಒಂದು ಪ್ರತಿಯೂ ಕೂಡ ಇಲ್ಲ. ಅದ್ರ ಬಗ್ಗೆ ಒಂದು ಕಾಪಿ ಕೂಡ ಇಲ್ಲ. ಒಂದು ಲಾಯರ್ನ ಕರೆಸಿ, ಪಬ್ಲಿಕ್ ಲಾಯರ್ನ ಕರೆಸಿ ಒಂದು ನೋಟಿಸನ್ನು ಕೊಡಿಸೋ ಮುಖಾಂತರ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಈ ಮುಖಾಂತರ ಗೊತ್ತಾಗ್ತಿರೋದು. ಹಾಗಾದ್ರೆ ನಿಜಕ್ಕೂ ಕೂಡ ಇವರ ಉದ್ದೇಶವಾದ್ರೂ ಏನು, ಉದ್ದೇಶ ಆದ್ರೂ ಏನು? ನೋಡಿ, ಇಲ್ಲೆಲ್ಲ ಪ್ರತಿಭಟನೆಗಳು ಮಾಡ್ತಿದಾರಲ್ಲ, ಇವ್ರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸ್ವತಃ ನನಗೂ ಕೂಡ ಗೊತ್ತಿರಲಿಲ್ಲ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರಲಿಲ್ಲ, ಶಾಸಕರಿಗೂ ಕೂಡ ಗೊತ್ತಿರಲಿಲ್ಲ. ಅಂದ್ರೆ ಎಲ್ಲರೂ ಕೂಡ ಹೈಕೋರ್ಟ್ ಆದೇಶ ಆಗಿದೆ, ಅದರ ಅನುಮತಿಯ ಮೇರೆಗೆ ಟ್ರಯಲ್ ಬ್ಲಾಸ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ಈಗ ಸುಳ್ಳಾಗಿದೆ. ಈ ಮಹತ್ವದ ಸಭೆಯಲ್ಲಿ ಇವರೆಲ್ಲ ಸೇರಿ ಇಲ್ಲಿ ನೋಡಿ, ಹೈಕೋರ್ಟ್ ಇದಿಲ್ಲ, ಅನುಮತಿ ಇಲ್ಲ, ಆದರೂ ಕೂಡ ಇಲ್ಲಿ ಪೊಲೀಸರು ನಿಮ್ಮನ್ನು ತಡೆಯುವಂಥ ಪ್ರಯತ್ನಗಳು. ಅಂದರೆ ಒಂದು ವೇಳೆ ಏನಾದರೂ ಟ್ರಯಲ್ ಬ್ಲಾಸ್ಟ್ ಮಾಡಿದರೆ ಅದು ಕಂಟೆಂಟ್ ಆಫ್ ದಿ ಕೋರ್ಟ್ ಆಗ್ತಿತ್ತು. ಕರೆಕ್ಟ್ ಅಲ್ವಾ? ಸೊ ಹಾಗಾದರೆ ಇಷ್ಟೆಲ್ಲರೂ ಕೂಡ ರೈತರಿಗಾಗಿ, ನೀರಿಗಾಗಿ, ಈ ಭೂಮಿಯ ಉಳಿವಿಗಾಗಿ ಎಲ್ಲರೂ ಹೋರಾಟವನ್ನು ಮಾಡ್ತಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಭಾಳ ಪ್ರಮುಖವಾಗಿ ಸರ್ ನಾನು ನಿಮಗೂ ಕೂಡ ಮತ್ತೆ ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ ಕ್ಲಿಯರ್ ಆಗಬೇಕು ಅಂತ. ನಿಮಗೆ ಹೌದಾ ಅದು ಹೈಕೋರ್ಟಿಂದ ಅನುಮತಿ ಸಿಕ್ಕಿದ್ದು ನಿಜನಾ? ಸರ್, ಮೊದಲನೇದು ಹೈಕೋರ್ಟಿಂದ ಅನುಮತಿ ಸಿಗೋದು ಬಿಡೋದು ಎರಡನೇ ಪ್ರಶ್ನೆ. ಕನ್ನಂಬಾಡಿ ಕಟ್ಟೆಗೆ ಟ್ರಯಲ್ ಬ್ಲಾಸ್ಟ್ ಮಾಡಿದಾಗ ಅನುಕೂಲ ಏನಾಗಲ್ಲ, ಅನಾನುಕೂಲನೇ ಆಗುವಂಥದ್ದು ಖಾತ್ರಿ ಇರುವಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಈ ಜಲಾನಯ ಪ್ರದೇಶದ ಎಲ್ಲರ ಜನರಿಗೆ ಆತಂಕ ಇರುವಂಥ ಸಂದರ್ಭದಲ್ಲಿ ಟ್ರಯಲ್ ಬ್ಲಾಸ್ಟ್ನ ಮಾಡ್ತೀವಿ ಅಂತ ಬಂದಿದ್ದಾರಲ್ಲ, ಬಹುಶಃ ಇವರು ಯಾಕೆ ಮಾಡಬೇಕು? ಅದು ಜನ ವಿರೋಧ. ಟ್ರಯಲ್ ಬ್ಲಾಸ್ಟ್ ಯಾಕೆ ಮಾಡಬೇಕು ಅಂತ ಉದ್ದೇಶ ಮಾಡೋಕ್ಕೆ ಇಲ್ಲಿರುವಂಥ ಕಲ್ಗಣಿ ಏನಿದೆ ಲೂಟಿ ಆ ಸಾವಿರಾರು ಕೋಟಿ ರೂಪಾಯಿನ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅನ್ನೋ ಬಹಳ ಸ್ವಹಿತ ಇದೆ ಹೊರತು ಮೈಸೂರು ಮಹಾರಾಜರು ಕನ್ನಂಬಾಡಿ ಕಟ್ಟೆನ ಅವ್ರು ಒಡವೆ ಇಟ್ಬಿಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಸಿದ್ದಾರೆ ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತ. ಇವ್ರ ಹೆಂಡತಿ ಮಕ್ಕಳ ಮೇಲೆ ಒಡವೆ ಹಾಕೊಳ್ಳೋಕ್ಕೆ ಟ್ರಯಲ್ ಬ್ಲಾಸ್ಟ್ ಮಾಡಿ ಇದು ತೊಂದರೆ ಆದರೆ ಯಾರು ನಮ್ಮನ್ನು ರಕ್ಷಣೆ ಮಾಡೋರು, ಯಾರು ನಮ್ಗೆ ನೀರು ಕೊಡೋರು? ಒಂದು ಅಣೆಕಟ್ಟೆ, ಒಂದು ಸಣ್ಣ ಕಾಲುವೆ ಮಾಡೋಕ್ಕಾಗ್ತಾ ಇಲ್ಲ ಇವ್ರಿಗೆ. ಈಗ ಟ್ರಯಲ್ ಬ್ಲಾಸ್ಟ್ ಅಂದರೆ ಎಷ್ಟು ಆಳಕ್ಕೆ ಗುಂಡಿ ತೆಗೆದು ಬ್ಲಾಸ್ಟ್ ಇಡ್ತಾರೆ, ಬಾಂಬ್ ಇಡ್ತಾರೆ, ಬ್ಲಾಸ್ಟ್ ಮಾಡ್ತಾರೆ? ಸರ್, ಟ್ರಯಲ್ ಬ್ಲಾಸ್ಟ್ ಅವರು ಹಂತವಾಗಿ ಮಾಡ್ತಾರೆ. ಒಂದು ಹೇಳ್ತೀನಿ ನಾನು, ಈ 15 ವರ್ಷದಿಂದ RV ಕಾಲೇಜ್ನವ್ರು ಬಂದಿದ್ರು. RV ಕಾಲೇಜ್ನವರು ಟ್ರಯಲ್ ಬ್ಲಾಸ್ಟ್ ಮಾಡಕ್ಕೆ ಬಂದಂಥ ಸಣ್ಣ ಪ್ರತಿಭಟನೆ ಮಾಡಿದಾಗ ಅವ್ರು ಹೇಳಿದಂಥದ್ದು ಇಲ್ಲ, ಏನು ತೊಂದರೆ ಆಗಲ್ಲ ಅಂತ. ಮತ್ತೆ ತಂಡದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಪರ್ಸನಲ್ ಸಿಕ್ಕಿದಾಗ ನಮ್ಮ ಕಾಲೇಜ್ಗೆ ಸರ್ಕಾರದಲ್ಲೇ ಸೂಚನೆ ಬಂದಿತ್ತು, ಟ್ರಯಲ್ ಬ್ಲಾಸ್ಟ್ನಿಂದ ತೊಂದರೆ ಆಗಲ್ಲ ಅಂತೇಳಿ ರಿಪೋರ್ಟ್ ಕೊಡಿ ಅಂತ. ಅಲ್ಲಿಂದಲೇ ಇದು ಇನ್ನು ಮುಂಚಿತವಾಗಿ ಹೇಳಿ ಕಳಿಸಿರ್ತಾರೆ ಹೊತ್ತು ಇದು ಟ್ರಯಲ್ ಬ್ಲಾಸ್ಟು ನೆಪಕ್ಕೆ ಈ ಭಾಗದ ಓಕೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಒಂದು ವರದಿಯನ್ನು ಮಾಡಿರೋದು. ಕಾವೇರಿ ನೀರಿನ ವಿಚಾರವಾಗಿ ಹೋರಾಟವನ್ನು ರಿಪಬ್ಲಿಕ್ ಕನ್ನಡ ಮಾಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಡ್ಯಾಮಿನ ಉಳಿವಿಗಾಗಿ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡಿಕೊಂಡು ಈ ಕ್ಷಣಕ್ಕಾಗಿ ಅಂದರೆ ಈ ಒಂದು ಇಂಪ್ಯಾಕ್ಟ್ಗೋಸ್ಕರ ಕಾಯ್ತಾ ಇದ್ವಿ ನಾವು. ಯಾವುದೇ ಕಾರಣಕ್ಕೂ ಟ್ರಯಲ್ ಬ್ಲಾಸ್ಟ್ ಆಗಬಾರ್ದು, ನಡಿಲೇಬಾರ್ದು ಅನ್ನೋವಂಥ ಉದ್ದೇಶದಿಂದ ಕೂಡ ನಾವು ಈ ಬಗ್ಗೆ ನಾವು ಸುದ್ದಿಯನ್ನು ಮಾಡ್ತಾ ಇದ್ವಿ. ಅದರ ತಕ್ಕಂತೆ ಇವರೆಲ್ಲರ ಪ್ರತಿಭಟನೆ ಕೂಡ ಪ್ರತಿಫಲಿಸಿದ ಜೊತೆಗೆ ಯಾವುದೇ ಕಾರಣಕ್ಕೂ ಹೈಕೋರ್ಟ್ ಅನುಮತಿ ಇಲ್ಲ, ಇಲ್ಲದಿದ್ರೂ ಕೂಡ ಟ್ರಯಲ್ ಬ್ಲಾಸ್ಟ್ ಯಾಕೆ, ಅದರ ಹಿಂದಿನ ಉದ್ದೇಶ ಏನು, ಇವೆಲ್ಲದಕ್ಕೂ ಕೂಡ ಸರ್ಕಾರ ನೇರವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಜನರಿಗೋಸ್ಕರ, ರೈತರಿಗೋಸ್ಕರ, ನೀರಿಗೋಸ್ಕರ, ಪ್ರತಿ ಊರಿನ ಸಮಸ್ಯೆಗಳಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇರುತ್ತೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ, ಮಂಡ್ಯ.